ನಿಮ್ಮ ಮಕ್ಕಳು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಓದ್ತಾ ಇದ್ದಾರಾ? ಹಾಗಾದರೆ ನೀವು ಪೋಷಕರೇನಿದ್ದೀರಿ ಈ ಸ್ಟೋರಿಯನ್ನು ನೋಡಲೇಬೇಕಾಗುತ್ತೆ. ಅಲ್ಲಿ ಯಾವ ರೀತಿಯಾದ ವ್ಯವಸ್ಥೆ ಇದೆ, ನಿಮ್ಮ ಮಕ್ಕಳು ಅಲ್ಲಿ ಸರಿಯಾಗಿ ಓದೋಕ್ಕಾಗುತ್ತಾ? ಅದು ಬಿಡಿ, ಸರಿಯಾಗಿ ಊಟವನ್ನು ಮಾಡೋಕ್ಕಾಗುತ್ತಾ? ಅದೇ ಒಂದು ಪ್ರಶ್ನೆ ಇದೆ. ಯಾವ ರೀತಿಯಾದಂತಹ ಅವ್ಯವಸ್ಥೆ ಇದೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ನೀವು ಗಮನಿಸಬೇಕಾಗುತ್ತೆ. ಪೋಷಕರೆಲ್ಲರೂ ಕೂಡ ನಿಮ್ಮ ಮಕ್ಕಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ. ಆ ಮಕ್ಕಳಿಗೆ ಎಂಥ ಊಟ ಕೊಡ್ತಾ ಇದ್ದಾರೆ ನೀವು ನೋಡಿ. ಪ್ರತಿನಿತ್ಯ ಮಕ್ಕಳಿಗೆ ನೀಡುವಂತಹ ಆಹಾರ ಪದಾರ್ಥಗಳಲ್ಲಿ ಬರೀ ಹುಳಗಳೇ ಕಾಣ್ತಾ ಇದೆ. ಈ ಹುಳುವಿರುವಂತಹ ಆಹಾರ ಕ್ರೈಸ್ತ ಇಲಾಖೆಯಿಂದ ಪೂರೈಕೆ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ರೆಡ್ಡಿಕಟ್ಟಿ ಮುರಾರ್ಜಿ ದೇಸಾಯಿ ಶಾಲೆಯ ವಾರ್ಡನ್ ಲೋಕೇಶನ್ ಇದ್ದಾರೆ, ಅವರೇ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ರೆಡ್ಡಿಕಟ್ಟಿ ಮುರಾರ್ಜಿ ವಸತಿ ಶಾಲೆ ಏನಿದೆ ಅಲ್ಲಿ ಒಂದು ಚೀಲ ಗೋಧಿಯಲ್ಲಿ 15 kg ಅದರಲ್ಲಿ ಹುಳನೇ ಇರುತ್ತೆ. ಹಾಗಾದ್ರೆ ಈ 15 kg ಗೋಧಿ ಜೋಳ ಯಾರು ಕೊಡ್ತಾರೆ? ಪ್ರಾಂಶುಪಾಲ ನಾಗರಾಜ್ ಹಾಗೂ ವಾರ್ಡನ್ ಲೋಕೇಶ್ ಅವರ ಬೇಜವಾಬ್ದಾರಿತನವೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ವಿಷಯ ತಿಳಿದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಯಮುನಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಂಶುಪಾಲರಿಗೆ ವಾರ್ಡನ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಮುನಾ. ಮುರಾರ್ಜಿ ದೇಸಾಯಿಯ ವಸತಿ ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ, ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ, ನಮ್ಮ ಮಕ್ಕಳನ್ನ ಎಲ್ಲೋ ದೂರದಲ್ಲಿ ಹಾಕಿದೀವಿ ಅಂತ ತಂದೆ ತಾಯಿಗಳು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತಾರೆ, ಖುಷಿಯಿಂದ ಹೇಳ್ಕೊಳ್ತಾ ಇರ್ತಾರೆ. ಆದರೆ ನಿಮ್ಮ ಮಕ್ಕಳಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಪ್ರತಿನಿತ್ಯವೂ ಕೂಡ ಯಾವ ರೀತಿಯಾದಂತಹ ಊಟವನ್ನು ಆಹಾರವನ್ನು ಸೇವಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಮುರಾರ್ಜಿ ದೇಸಾಯಿ ಸ್ಕೂಲ್ ಅಂದರೆ ಇಲ್ಲಿ ತುಂಬ ಎಲ್ಲ ಚೆನ್ನಾಗಿರುತ್ತೆ, ವ್ಯವಸ್ಥೆ ಊಟ ತಿಂಡಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಆ ಜೋಳ ಗೋಧಿ ಅದರಲ್ಲೆಲ್ಲ ಕೂಡ ಬರೀ ಹುಳುಗಳೇ ತುಂಬಿಕೊಂಡಿದೆ. 30 kg 15 kg ಅದೇ ಇರುತ್ತೆ. ಹಾಗಾದರೆ ಅದು ಉಳಿದಿದ್ದು ಎಲ್ಲಿಗೆ ಹೋಗುತ್ತೆ? ಅದನ್ನು ಯಾರು ತಂದು ಕೊಡ್ತಾರೆ? ಮಕ್ಕಳಿಗೆ ಹೆಂಗೆ ಊಟ ಸಾಲ್ದು ಬರುತ್ತೆ? ಹೆಂಗೆ ಸಾಕಾಗುತ್ತೆ? ಇದು ದೊಡ್ಡ ವಿವಾದ ಆಯಿತು ತುಮಕೂರಿನಲ್ಲಿ. ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರುವಂಥ ಯಮುನಾ ಅವರು ಕೂಡ ಬಂದು ಅಲ್ಲಿನ ವಾರ್ಡನ್ ಅವರಿಗೆ ಮತ್ತು ಪ್ರಾಂಶುಪಾಲರಿಗೆ ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ನೋಡಿ. ಅದನ್ನು ಹೆಂಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಗೊತ್ತಿರಬೇಕು. ಅದು ಗೊತ್ತಿಲ್ಲದಿರೋದಕ್ಕೆ ಈ ಎಡವಟ್ಟಾಗಿದೆ. ಅವರ ಬೇಜವಾಬ್ದಾರಿಯಿಂದ ಹಿಂಗಾಗಿದೆ. ಈ ರೀತಿಯಾಗಿ ದವಸ ಧಾನ್ಯಗಳು ಕಡಿಮೆ ಆದಾಗ ಅಲ್ಲಿರುವಂತಹ ಮಕ್ಕಳಿಗೆ ಯಾವ ರೀತಿಯಾಗಿ ಇವರು ಎಲ್ಲ ಊಟಗಳನ್ನು ಸರಿ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಮುರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಅವ್ಯವಸ್ಥೆ ಇದೆ, ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅಲ್ಲಿನ ಅಧಿಕಾರಿಗಳು ಕೂಡ, ಯಾಕಂದರೆ ಎಷ್ಟೋ ಜನ ಮಕ್ಕಳಿರ್ತಾರೆ, ಅವರ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ. ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಕೂಡ ಅಷ್ಟೇ. ಈ ವಿಚಾರ ತಿಳಿತಾ ಇದ್ದಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರುವಂಥ ಯಮುನಾ ಅವರು ಬಂದಿದ್ದಾರೆ. ಅಲ್ಲಿ ಮಾತನಾಡಿದರೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡಿದ್ದಾರೆ, ಅವರಿಗೆ ಬುದ್ಧಿ ಹೇಳಿದ್ದಾರೆ, ಬಹಿಷ್ಕಾರಕ್ಕೆ ತೆಗೆದುಕೊಂಡಿದ್ದಾರೆ. ಮಾಡಿದ್ದು ಇವರೇ ಕೊಟ್ಟಿದ್ರೆ ಹಿಂಗಾಗಿ ಸರ್ ಅಂತ ಹೇಳಿದ್ರು. ವಿಡಿಯೋ ಮಾಡ್ಕೊಡ್ತಿದ್ದು ಬರ್ತಿದ್ವಿ, ನಾವು ಸುದ್ದಿ ಮಾಡ್ತೀವಿ. ನಾನು ಆಕ್ಚುಲಿ ಕೃಷ್ಣಪುರ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇವರು ಮಣಿವಣ್ಣ ನಂಬರ್ ಐತಲ್ಲ ಕ್ರೈಸ್ನದು, ಅವ್ರಿಗೆ ಅದನ್ನೇ ಮಕ್ಳಿಗೆ ಹಾಕಕ್ಕಾಗಲ್ಲ. ಅದನ್ನ ಉಜ್ಜಿ ತೊಳೆದಾಗ ಇಷ್ಟು ಹೊರಟೆ ಒಳ್ಳುತ್ತೆ ಮೇಡಮ್. ಅಷ್ಟೊಂದು ಚೀಲ ಇಷ್ಟಲ್ಲ ಮೇಡಮ್, ಇನ್ನೂ ಒಂದು ಡಬ್ಬ ಆ ಕಡೆ ಹಾಕೋರೆ. ನೀವು ಬರ್ತೀರಾ ಅಂತ ಕ್ಲೀನ್ ಮಾಡ್ಸಿರೋದು ಇದು. ನಮ್ಮ ಹತ್ರ ವಿಡಿಯೋ ಐತೆ. ನಮ್ಗೆ ಯಾವಾಗ ಈಗ ಬಂದಿರೋದು ಏಪ್ರಿಲಿಂದ ಕೊಟ್ಟಿದ್ದಾರೆ. ಇಲ್ಲಿ ಗೊತ್ತಲ್ಲ, ಏಪ್ರಿಲ್ನಿಂದ ಸೆಪ್ಟೆಂಬರ್ ಈಗ ಅಲರ್ಟ್ ಆಗಿರೋ ಸೆಪ್ಟೆಂಬರಿಂದ ಏಪ್ರಿಲ್ ಅದು ಪ್ರತಿ ಸಾರಿ ಮುಂದಕ್ಕೆ ಹೋಗುತ್ತೆ. ಸ್ಟಾಕ್ ಬಂದಿದೆ ಯಾವಾಗ ಸರ್ ನಿಮಗೆ? ಸ್ಟಾಕ್ ಬಂದಿದೆ ಈಗ ಅವರಿಗೆ ಜೂನ್ಗೆ ಬಂದಿರ್ತೈತೆ, ಅದು ನನಗೆ ಕೊಡೋದವರು ಸೆಪ್ಟೆಂಬರು ನೋಡುವಾಗ ಚೆನ್ನಾಗಿರೋದು ನೋಡಿ ಹಾಕ್ಕೋಬೇಕು ಮೇಡಮ್. ಅಷ್ಟು ಹೇಳಿರ್ತೀವಿ ಮೇಡಮ್, ಯಾವಾಗ 1 ಕಿಲೋ ಇಡ್ತೀವಿ ಎಲ್ಲ ತೆಗೆದಿಲ್ಲ, ಅಲ್ಲಿಂದನೇ ಕೆಲವೊಂದು ಇರ್ತಾವೆ. ಊಟ ಮಾಡಿ ಅಲ್ಲಿವರೆಗೂ ಬೈಲ್ ನೀರಿಗೆ ತೇಲಿರೋದ್ ಮೇಲೆ ನೀವು ತಕೊಂಡ್ರೆ ಬಿಡಿ ಸರ್. ಈಗ ತಗೊಂಡ್ಲಿ ಬಿಡಿ ಸರ್, ತಗೊಂಡ್ಲಿ ಬಿಡಿ, ತಗೊಂಡು ಹೋಗಪ್ಪ. ಮಕ್ಕಳಲ್ಲಿ ತಿಂತಾವ್ರಿ ಜೊತೆ
ಅವನ್ನ ಎಲ್ಲಿ ತಿಂತಾರೆ ಸರ್? ಮಕ್ಕಳು ತಿಂತಾರೆ ಅಂತ ಸರ್, ಯಾಕೆ ತೊಳೆಯಕ್ ನೀರು ಇಲ್ಲಿಗೆ ಹಾಕೊಂಡು ತೊಳೆಯಕ್ಕಾಗಲ್ಲ? ಬಿಡಿ ಸರ್, ಮಾತಾಡ್ಬಿಡ್ರಿ. ಸರ್ ದಯವಿಟ್ಟು ಒಂದು ನಿಮಿಷ ದೇವರಾಗ್ರಿ ಸರ್, ನಿಮ್ಗೆ ಕೆಟ್ಟದ್ ಬಯಸಕ್ಕಲ್ಲ. ನಾವು ಇಲ್ಲ ಸರ್, ನಾವಂತೂ ಸ್ಕೂಲ್ ಓದಿ ಬಂದಿರ್ತೀವಿ. ಗೊತ್ತಾಗ್ತಾ ಇತ್ತು ಬಿಡಿ ಸರ್, ನೀವು ಕೆಟ್ಟದ್ ಬಳಸ್ತಿರೋ ಒಳ್ಳೇದ್ ಬಯಸ್ತಿರೋ ಗೊತ್ತಾಗ್ತಾ ಇತ್ತು. ಸ್ಟಾಕ್ ಎಷ್ಟು ಕಳಿಸಿದ್ರು, ಯಾಕೆ ಕಳಿಸಿದ್ರು, ಎಷ್ಟು ಬೇಕು ಅಷ್ಟೇ ಕಳ್ಸೋದು ಮಕ್ಕಳಿಗೆ, ಹೆಚ್ಚು ಕಳ್ಸಲ್ಲ. ಸರ್ಕಾರದಾಗ ಕೊಡಿತಾ ಇಲ್ಲ ಅಲ್ಲಿ. ನೀವು ದಯವಿಟ್ಟು ಅದನ್ನೊಂದು ನಮ್ಗೆ ತಾನೆ ನಾವೆಲ್ಲ ನಿಮ್ಗೆ ಬಿಟ್ಟಿರೋದು. ಇವ್ರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಅವ್ರು ಯಾಕೆ ಕಳ್ಸಿರೋ, ನೀವ್ ಯಾಕೆ ತಗೊಂಡ್ರಿ, ಯಾಕೆ ಅನ್ಲೋಡ್ ಆಗಿತ್ತು ಇದು? ಇಲ್ಲ ಗೋಧಿ ಬಂದಿರೋದು ಸರ್, ಹುಳ ಬಿದ್ದಿರ್ತವೆ, ಮಕ್ಕಳಿಗೆ ಹುಳ ಹಾಕಕ್ಕಾಗಲ್ಲ. ಅಲ್ಲ, ತಾವು ಯಾರು? ನಾವು ರೈತ ಸಂಘದ ಅಧ್ಯಕ್ಷರು. ಯಾಕೆ ಕಳ್ಸಿದ್ರು ನಾವು? ಅಲ್ಲಲ್ಲ, ಹಂಗೆಲ್ಲ ಸಡನ್ ಆಗಿ ಸ್ಕೂಲ್ ಒಳಗಡೆ ಬರಂಗಿಲ್ಲ. ಆಯ್ತಾ? ಸ್ಕೂಲ್ ಒಳಗಡೆ ಏನ್ ಮಾಡ್ಕೊಂಡಿದ್ದಾರೆ ಸರ್? ಅಲ್ಲ, ಸ್ಕೂಲ್ ಒಳಗಡೆ ಏನ್ ಮಾಡ್ಕೊಂಡಿದ್ದಾರೆ? ಏನ್ ಮಾಡ್ತಾವ್ರೆ? ಈ ತರ ನಡೀಬೋದಾ? ಅಲ್ಲ, ಏನ್ ಮಾಡ್ತಾವ್ರೆ? ಸ್ಕೂಲ್ ಒಳಗಡೆ ಇದು ನಡೀಬೋದಾ? ಏನ್ ಮಾಡ್ತಾವ್ರೆ? ಸರ್, ನೀವು ಸರ್, ಈ permission ತರ ತಗೊಂಬಂದ್ರೆ ನಡೀಬೋದಾ? ನಮ್ಮ ಅಯ್ಯರ್ ನೀವು ಆಫೀಸರ್ ಪರ್ಮಿಷನ್ ಎಲ್ಲ ತೆಗೆದೇನೆ ಅವ್ರು ಯಾಕೆ ಕಳ್ಸಿರೋ, ನೀವ್ ಯಾಕೆ ತಗೊಂಡ್ರಿ, ಯಾಕೆ ಅನ್ಲೋಡ್ ಆಗಿತ್ತು ಇದು? ಇಲ್ಲ ಗೋಧಿ ಬಂದಿರೋದು ಸರ್, ಹುಳ ಬಿದ್ದಿರ್ತವೆ, ಮಕ್ಕಳಿಗೆ ಹುಳ ಹಾಕಕ್ಕಾಗಲ್ಲ. ಅಲ್ಲ, ತಾವು ಯಾರು? ನಾವು ರೈತ ಸಂಘದ ಅಧ್ಯಕ್ಷರು. ಯಾಕೆ ಕಳ್ಸಿದ್ರು ನಾವು? ಅಲ್ಲಲ್ಲ, ಹಂಗೆಲ್ಲ ಸಡನ್ ಆಗಿ ಸ್ಕೂಲ್ ಒಳಗಡೆ ಬರಂಗಿಲ್ಲ. ಆಯ್ತಾ? ಸ್ಕೂಲ್ ಒಳಗಡೆ ಏನ್ ಮಾಡ್ಕೊಂಡಿದ್ದಾರೆ ಸರ್? ಅಲ್ಲ, ಸ್ಕೂಲ್ ಒಳಗಡೆ ಏನ್ ಮಾಡ್ಕೊಂಡಿದ್ದಾರೆ? ಏನ್ ಮಾಡ್ತಾವ್ರೆ? ಈ ತರ ನಡೀಬೋದಾ? ಅಲ್ಲ, ಏನ್ ಮಾಡ್ತಾವ್ರೆ? ಸ್ಕೂಲ್ ಒಳಗಡೆ ಇದು ನಡೀಬೋದಾ? ಏನ್ ಮಾಡ್ತಾವ್ರೆ? ಇದು ಸರ್, ನೀವು ಸರ್, ಈ permission ತರ ತಗೊಂಬಂದ್ರೆ ನಡೀಬೋದಾ? ನಮ್ಮ ಅಯ್ಯರ್ ನೀವು ಆಫೀಸರ್ ಪರ್ಮಿಷನ್ ಕಡಿಮೆ ನೆಂದಿರಕ್ ಹಂಗ್ ಬರುತ್ತೆ. ಇವಾಗ ಅಟೆಂಡೆನ್ಸ್ ಹಾಕಿರ್ತಾರಲ್ಲ, ಈಗ 10 ಜನದ್ದು ಅದನ್ನ ನೆಕ್ಸ್ಟ್ ಅಡ್ಜಸ್ಟ್ ಆಗಿರುತ್ತೆ ಅಷ್ಟೇ, ಆ ತರ ಬರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಮಕ್ಳು ಶಾರ್ಟೇಜ್ ಇದೆ, ಇನ್ನೊಂದಿನ ಅಡ್ಜಸ್ಟ್ ಆಗಿರುತ್ತೆ. ಹಂಗೆ ಶಾರ್ಟೇಜ್ ಬಂದ್ರೆ ಮತ್ತೆ ಇಂಡೆಂಟ್ ತೆಗೆಸ್ಕೋಬೇಕು ನಾವು. ಈಗ 6 ತಿಂಗಳಿಗೆ ಬರುತ್ತೆ. ಹಂಗಂತ ಹೇಳಿ ನೀವು ಇಷ್ಟೆಲ್ಲ ಕ್ಲೀನ್ ಮಾಡಿದಾಗ ಒಂದು 5 kg, ಅಲ್ಲೂ ಕೂಡ 10-15 kg ವೇಸ್ಟ್ ಆಗುತ್ತೆ. ಅದನ್ನೇ ನಾವು ಅಳತೆ ಮಾಡಿ ಎತ್ಕೊಳಕ್ ಬರಲ್ವಲ್ಲ, ಆ ಥರ. ಅದು ಇನ್ನೆಷ್ಟಿದ್ದತ್ತು, ಒಂದು 10-15 kg ಹೋಗ್ತೈತೆ. ಸರ್ ಎಲ್ಲ ಹೇಳಾಯ್ತು, ಇದು ಮಾಡೋಣ. ಅವರೇ ಮಾಡ್ತಾ ಇಲ್ಲ. ಇಲ್ಲ ಸೆಂಟ್ರಲ್ ಒಂದು ನಿಮಿಷ ಸರ್, ಸೆಂಟ್ರಲ್ ಗೌರ್ಮೆಂಟಲ್ಲಿ 5-5 kg ಒಂದೇ ಸರಿ ಅಲರ್ಟ್ ಹಾಕೋದು 6 ತಿಂಗಳಿಗೆ. ಈಗೆಲ್ಲ ಹೇಳೋವತ್ತು ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ಎತ್ತಂಗೆ ಇದು ಮಾಡ್ತೀವಿ. ಕೇಳ್ಕೊಂಡು ತಿಂಗಳ ಎತ್ತಕ್ಕೆ ನೀವು ಅದೇ ಮೇಡಮ್ ಹೇಳಿದ್ರಲ್ಲ, ಇವಾಗ ಅದನ್ನೇ ಮಾಡಿಸಿ. ಅಲ್ಲ, ನಮ್ಮ ರೈಸ್ ಡಿಪಾರ್ಟ್ಮೆಂಟ್ ಮೇಡಮ್ ತೋರಿಸ್ಬೋದಾಯ್ತು, ಕೇಳ್ಕೊಬೋದಾಯ್ತು. ನಿಮ್ಗೆ ಆಗೈತಿ ಸರ್ ಮೇಡಮ್? ಅವರು ಎತ್ತಾಕಿರ್ತಾರೆ. ಇದೆಲ್ಲ ವೇಸ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.